सर, हमारे चैनल में आपका बहुत बहुत स्वागत। दिल्ली में आप सबका स्वागत है। ये जो कार्यक्रम आयोजित किया गया है, इसका मूल उद्देश्य क्या था? अलग अलग राज्य से लोग एकत्र हुए, आए यहाँ पे मिले, बहुत बड़ी बड़ी बातें हुई, जो बड़े बड़े मुद्दों पे बात हुई, महिलाओं के बारे में आगे बढ़ाने की बात हुई, शिक्षा के बारे में बात हुई। तो आगे की रणनीति क्या है सर? ಭಾರತ ದೇಶದಲ್ಲಿ ಕೂಲಿ ಸಮಾಜ 20 ಕೋಟಿ ಜನಸಂಖ್ಯೆ ಇದ್ದು, ಆ ಜನಸಂಖ್ಯೆ ಆಧಾರ ಮೇಲೆ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ. ಆ ಕಾರಣದಿಂದ ನಾವು ಇವತ್ತು ಈ ರಾಷ್ಟ್ರೀಯ 12ನೇ ಅಧಿವೇಶನದಲ್ಲಿ ನಾವು ಭಾಗಿಯಾಗಿದ್ದೀವಿ. ಕರ್ನಾಟಕದಿಂದ ಒಂದು 30 ಜನ ನಾವು ಬಂದಿದ್ದೀವಿ. ಈ ಹೇಳೋ ಉದ್ದೇಶ ತಮಗೆ ಏನಂತಂದ್ರೆ, ನಾವು ಭಾರತ ದೇಶದಲ್ಲಿ 16 ರಾಜ್ಯದಲ್ಲಿ ಎಸ್ ಸಿ ಎಲ್ಲಿದ್ದು, 9 ರಾಜ್ಯದಲ್ಲಿ ಎಸ್ ಟಿ ಇದ್ದೀವಿ. ಈ ನಮಗೆ ಕರ್ನಾಟಕದಿಂದ ಕೋಲಿ, ಕಬ್ಬಲಿಗರಿಗೆ ಅಂಬಿಗ ಮತ್ತು ವ್ಯಸ್ತ, ಬಾರಿಕೆ 3-4 ಶಬ್ದಗಳನ್ನು ಕಬ್ಬರು ಇವೆಲ್ಲ ನಮಗೆ ಸೌಲಭ್ಯ ಸಿಗಬೇಕಾಗಿದ್ದು ವಂಚನೆ ಆಗಿದ್ದೀವಿ. ಆದ ಕಾರಣ ನಾವು ಸಮಾಜದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕೂಲಿ ಸಮಾಜದಲ್ಲಿ 16 ರಾಜ್ಯದಲ್ಲಿ ಯಾವ ರೀತಿ ಸೌಲಭ್ಯ 9 ರಾಜ್ಯದಲ್ಲಿ ಹೇಗೆ ಸಿಕ್ಕಿದೆ, ಅದೇ ರೀತಿ ನಮಗೂ ಕೂಡ ಸಿಗಲಿ ಅನ್ನೋ ಒಂದು ಇಚ್ಛೆಯಿಂದ ನಾವೆಲ್ಲ ಸೇರಿದ್ದೀವಿ. आप